ಧರ್ಮಸ್ಥಳದಲ್ಲಿ ಈಗ ತಲೆಬುರುಡೆ ಶೋಧ ಕಾರ್ಯ ನಡೀತಾ ಇದೆ. ಹಿಂದೆ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪುತ್ತಾ ಅದು ಅನ್ನುವಂತಹ ಪ್ರಶ್ನೆ ಇದೆ. ಎಸ್ಐಟಿ ಈ ನಿಟ್ಟಿನಲ್ಲಿ ಈಗ ಯೋಚಿಸ್ತಾ ಇದೆ, ಯೋಜಿಸ್ತಾ ಇದೆ. ಏನಾಗಬಹುದು ಹಾಗಿದ್ರೆ? ಗುರುತಿಸಿರುವಂತಹ ಸ್ಥಳಗಳನ್ನ ಇವತ್ತಿಗೆ ಉತ್ಖನನ ಮಾಡಿ ಮುಗಿಸುತ್ತಾ, ಅಥವಾ ಮತ್ತೆ ಬೇರೆ ಸ್ಥಳಗಳನ್ನ ಗುರುತಿಸುತ್ತಾ, ಅಥವಾ ಗುರುತು ಮಾಡಿರುವಂತಹ ಜಾಗಗಳನ್ನ ಇವತ್ತೇ ಅಗೆದು ಈ ಉತ್ಖನನ ಪ್ರೊಸೀಜರ್ ಅನ್ನ ಮುಗಿಸುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಸಮಾಧಿ ಉತ್ಖನನಕ್ಕೆ ಇವತ್ತು ಮೇಜರ್ ಟ್ವಿಸ್ಟ್ ಸಿಗಬಹುದು. 13ನೇ ಪಾಯಿಂಟ್ ಇಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಬಂಗ್ಲೆ ಗುಡ್ಡದ ರಹಸ್ಯ ಬೆಳೆಸೋದಕ್ಕೆ ಎಸ್ಐಟಿ ಮುಂದಾಯ್ತಾ ಅಂತ ಈ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟ್ ಇದೆ, ನೋಡೋಣ. ಧರ್ಮಸ್ಥಳದ ಸುತ್ತಮುತ್ತಲೂ ಕೂಡ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತೇಳಿ ದೂರುದಾರ ಕೊಟ್ಟಂತಹ ದೂರನ್ನ ಆಧರಿಸಿ 13 ಪಾಯಿಂಟ್ಗಳನ್ನ ಮಾಡಲಾಗಿತ್ತು. 13 ಪಾಯಿಂಟ್ಗಳ ಪೈಕಿ 12 ಪಾಯಿಂಟ್ಗಳಲ್ಲಿ ಈಗ ಉತ್ಖನನ ಕಾರ್ಯ ಮುಕ್ತಾಯಗೊಂಡಿದೆ. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ 13ನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ ಅನ್ನೋ ನಿರೀಕ್ಷೆ ಕೂಡ ಇದೆ. ನೋಡಿ, ಇಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಸಾಮಾನ್ಯವಾಗಿ ಒಂದಷ್ಟು ಅನುಮಾನಗಳು ಕೂಡ ಹುಟ್ಟಿಕೊಳ್ತಾ ಇದೆ. ಈ ಜಾಗದಲ್ಲಿ ಬಹಳ ವರ್ಷಗಳ ಹಿಂದೆ ಪ್ರವಾಹ ಬಂದಿತ್ತು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಮತ್ತೊಂದು ಪ್ರಮುಖವಾಗಿ ಈಗ ಈ ಒಂದು ಜಾಗವನ್ನ ನಮ್ಮ ಕ್ಯಾಮರಾ ಪರ್ಸನ್ ಏನ್ ತೋರಿಸ್ತಾ ಇದ್ದಾರೆ ನೋಡಿ, ಆತ ತೋರಿಸಿರುವಂತಹ 12 ಪಾಯಿಂಟ್ಗಳು ಕೂಡ ಒಂದು ಅರಣ್ಯ ಪ್ರದೇಶ ಆಗಿರ್ಬೋದು, ಗುಡ್ಡಗಾಡುಗಳಾಗಿರ್ಬೋದು, ಅಲ್ಲಿ ದಟ್ಟವಾಗಿ ಪೊದೆ ಬೆಳೆದುಕೊಂಡಿರುವಂತದನ್ನ ಗಮನಿಸಿದ್ವಿ. ಆದ್ರೆ ಇಲ್ಲಿ ಈ ರೀತಿಯಾಗಿ ಕೇವಲ ಮಣ್ಣು ಮಾತ್ರ ಕಾಣಿಸ್ತಾ ಇರೋದು. ಸ್ಥಳೀಯ ಮಟ್ಟದಲ್ಲಿ ಬೇರೆಯದೇ ರೀತಿಯಾದಂತಹ ಚರ್ಚೆಗಳಾಗ್ತಾ ಇದೆ. ಸುತ್ತಲೂ ಹುಲ್ಲು ಬೆಳೆದಿದೆ. ಆದ್ರೆ ಈ ಒಂದು 13ನೇ ಪಾಯಿಂಟ್ ಅನ್ನ ಏನ್ ಮಾಡಿದ್ದಾರೆ, ಆ ಪಾಯಿಂಟ್ ಅಲ್ಲಿ ಮಾತ್ರ ಹುಲ್ಲು ಬೆಳೆದಿಲ್ಲ. ಇಲ್ಲಿ ಮಣ್ಣಿನ ರಾಶಿ ಹಾಕಿರೋದು ನಾವಿಲ್ಲಿ ಒಂದು ವೈಟ್ ಸ್ಯಾಂಡ್ ತರ ಏನ್ ಕಾಣಿಸ್ತಾ ಇದೆಯಲ್ಲ, ಅದು ಕೂಡ ನಾವಿಲ್ಲಿ ನೋಡಬಹುದು. ಈಗ ಇಲ್ಲಿ ಹುಲ್ಲು ಬೆಳೆಯುವಂತ ನೋಡಿ, ಈಗ ಇಲ್ಲಿ ನಾವು ನೋಡ್ತಾ ಇದೀವಿ, ಈಗ ಹುಲ್ಲು ಬೆಳೆಯುವಂತ ಕೆಲಸಗಳು ಆಗ್ತಾ ಇದೆ. ಹಾಗಾಗಿ ಇದೆಲ್ಲದರ ಬಗ್ಗೆ ಪ್ರತಿನಿತ್ಯ ಕೂಡ ಇದರ ಜಾಗದ ಮುಂಭಾಗದಲ್ಲೇ ಇರುವಂತ ಸ್ಥಳೀಯ ನಿವಾಸಿಯನ್ನ ನಾನು ಮೊನ್ನೆ ಕೂಡ ಮಾತಾಡ್ಸಿದೆ. ಇವತ್ತು ಕೂಡ ಅವರು ನಮ್ಮೊಂದಿಗೆ ಜಾಯ್ನ್ ಆಗ್ತಿದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಇಲ್ಲಿ ಏನ್ ಆಗ್ತಾ ಇದೆ, ಆಗಿದಾದ್ರೂ ಏನು, ಈ ತರದ ಮಣ್ಣು ಮಾತ್ರ ಇರೋದು ಯಾಕೆ ಅಂತೇಳಿ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ದಯವಿಟ್ಟು ಕ್ಷಮೆ ಇರ್ಲಿ, ನೀವು ಪಾಪ ಸ್ಕೂಲ್ ಕರ್ಕೊಂಡು ಹೋಗ್ತೀರಿ, ಒಂದ್ 2 ನಿಮಿಷ ಅಂತ ನಿಮ್ ನಿಲ್ಸ್ಕೊಂಡೆ, ಕ್ಷಮೆ ಇರ್ಲಿ. ಸರ್, ಈಗ ಒಂದು ಡೌಟ್ ಬರ್ತಾ ಇರೋದು ನೋಡಿ, ಇಲ್ಲೆಲ್ಲವೂ ಕೂಡ ಹುಲ್ಲು ಬೆಳೆದಿದೆ, ಆ ಜಾಗದಲ್ಲಿ ಮಾತ್ರ ಹುಲ್ಲೇ ಬೆಳೆದಿಲ್ಲ, ಬರೀ ಮಣ್ಣಿದೆ. ಯಾಕೆ? ಅಲ್ಲಿ ಏನಾದ್ರು ಕೆಲಸ ಆಗಿತ್ತಾ? ಅದು ಮೊನ್ನೆ ಎಲ್ಲ ಲೈಟ್ ಎಲ್ಲ ಹಾಕೋ ಇಲ್ಲಿ ರೋಡಿಗೆಲ್ಲ ಉತ್ಸವ ಇತ್ತು, ದೇವಸ್ಥಾನ ಅದು ಉತ್ಸವ ಹೋಗ್ಬೇಕಾದ್ರೆ ಇಲ್ಲಿ ಎಲ್ಲ. ಧರ್ಮಸ್ಥಳದಲ್ಲಿ ಈಗ ತಲೆಬುರುಡೆ ಶೋಧ ಕಾರ್ಯ ನಡೀತಾ ಇದೆ. ಹಿಂದೆ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪುತ್ತಾ ಅದು ಅನ್ನುವಂತಹ ಪ್ರಶ್ನೆ ಇದೆ. ಎಸ್ಐಟಿ ಈ ನಿಟ್ಟಿನಲ್ಲಿ ಈಗ ಯೋಚಿಸ್ತಾ ಇದೆ, ಯೋಜಿಸ್ತಾ ಇದೆ. ಏನಾಗಬಹುದು ಹಾಗಿದ್ರೆ? ಗುರುತಿಸಿರುವಂತಹ ಸ್ಥಳಗಳನ್ನ ಇವತ್ತಿಗೆ ಉತ್ಖನನ ಮಾಡಿ ಮುಗಿಸುತ್ತಾ, ಅಥವಾ ಮತ್ತೆ ಬೇರೆ ಸ್ಥಳಗಳನ್ನ ಗುರುತಿಸುತ್ತಾ, ಅಥವಾ ಗುರುತು ಮಾಡಿರುವಂತಹ ಜಾಗಗಳನ್ನ ಇವತ್ತೇ ಅಗೆದು ಈ ಉತ್ಖನನ ಪ್ರೊಸೀಜರ್ ಅನ್ನ ಮುಗಿಸುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಸಮಾಧಿ ಉತ್ಖನನಕ್ಕೆ ಇವತ್ತು ಮೇಜರ್ ಟ್ವಿಸ್ಟ್ ಸಿಗಬಹುದು. 13ನೇ ಪಾಯಿಂಟ್ ಇಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಬಂಗ್ಲೆ ಗುಡ್ಡದ ರಹಸ್ಯ ಬೆಳೆಸೋದಕ್ಕೆ ಎಸ್ಐಟಿ ಮುಂದಾಯ್ತಾ ಅಂತ ಈ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟ್ ಇದೆ, ನೋಡೋಣ. ಧರ್ಮಸ್ಥಳದ ಸುತ್ತಮುತ್ತಲೂ ಕೂಡ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತೇಳಿ ದೂರುದಾರ ಕೊಟ್ಟಂತಹ ದೂರನ್ನ ಆಧರಿಸಿ 13 ಪಾಯಿಂಟ್ಗಳನ್ನ ಮಾಡಲಾಗಿತ್ತು. 13 ಪಾಯಿಂಟ್ಗಳ ಪೈಕಿ 12 ಪಾಯಿಂಟ್ಗಳಲ್ಲಿ ಈಗ ಉತ್ಖನನ ಕಾರ್ಯ ಮುಕ್ತಾಯಗೊಂಡಿದೆ. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ 13ನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ ಅನ್ನೋ ನಿರೀಕ್ಷೆ ಕೂಡ ಇದೆ. ನೋಡಿ, ಇಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಸಾಮಾನ್ಯವಾಗಿ ಒಂದಷ್ಟು ಅನುಮಾನಗಳು ಕೂಡ ಹುಟ್ಟಿಕೊಳ್ತಾ ಇದೆ. ಈ ಜಾಗದಲ್ಲಿ ಬಹಳ ವರ್ಷಗಳ ಹಿಂದೆ ಪ್ರವಾಹ ಬಂದಿತ್ತು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಮತ್ತೊಂದು ಪ್ರಮುಖವಾಗಿ ಈಗ ಈ ಒಂದು ಜಾಗವನ್ನ ನಮ್ಮ ಕ್ಯಾಮರಾ ಪರ್ಸನ್ ಏನ್ ತೋರಿಸ್ತಾ ಇದ್ದಾರೆ ನೋಡಿ, ಆತ ತೋರಿಸಿರುವಂತಹ 12 ಪಾಯಿಂಟ್ಗಳು ಕೂಡ ಒಂದು ಅರಣ್ಯ ಪ್ರದೇಶ ಆಗಿರ್ಬೋದು, ಗುಡ್ಡಗಾಡುಗಳಾಗಿರ್ಬೋದು, ಅಲ್ಲಿ ದಟ್ಟವಾಗಿ ಪೊದೆ ಬೆಳೆದುಕೊಂಡಿರುವಂತದನ್ನ ಗಮನಿಸಿದ್ವಿ. ಆದ್ರೆ ಇಲ್ಲಿ ಈ ರೀತಿಯಾಗಿ ಕೇವಲ ಮಣ್ಣು ಮಾತ್ರ ಕಾಣಿಸ್ತಾ ಇರೋದು. ಸ್ಥಳೀಯ ಮಟ್ಟದಲ್ಲಿ ಬೇರೆಯದೇ ರೀತಿಯಾದಂತಹ ಚರ್ಚೆಗಳಾಗ್ತಾ ಇದೆ. ಸುತ್ತಲೂ ಹುಲ್ಲು ಬೆಳೆದಿದೆ. ಆದ್ರೆ ಈ ಒಂದು 13ನೇ ಪಾಯಿಂಟ್ ಅನ್ನ ಏನ್ ಮಾಡಿದ್ದಾರೆ, ಆ ಪಾಯಿಂಟ್ ಅಲ್ಲಿ ಮಾತ್ರ ಹುಲ್ಲು ಬೆಳೆದಿಲ್ಲ. ಇಲ್ಲಿ ಮಣ್ಣಿನ ರಾಶಿ ಹಾಕಿರೋದು ನಾವಿಲ್ಲಿ ಒಂದು ವೈಟ್ ಸ್ಯಾಂಡ್ ತರ ಏನ್ ಕಾಣಿಸ್ತಾ ಇದೆಯಲ್ಲ, ಅದು ಕೂಡ ನಾವಿಲ್ಲಿ ನೋಡಬಹುದು. ಈಗ ಇಲ್ಲಿ ಹುಲ್ಲು ಬೆಳೆಯುವಂತ ನೋಡಿ, ಈಗ ಇಲ್ಲಿ ನಾವು ನೋಡ್ತಾ ಇದೀವಿ, ಈಗ ಹುಲ್ಲು ಬೆಳೆಯುವಂತ ಕೆಲಸಗಳು ಆಗ್ತಾ ಇದೆ. ಹಾಗಾಗಿ ಇದೆಲ್ಲದರ ಬಗ್ಗೆ ಪ್ರತಿನಿತ್ಯ ಕೂಡ ಇದರ ಜಾಗದ ಮುಂಭಾಗದಲ್ಲೇ ಇರುವಂತ ಸ್ಥಳೀಯ ನಿವಾಸಿಯನ್ನ ನಾನು ಮೊನ್ನೆ ಕೂಡ ಮಾತಾಡ್ಸಿದೆ. ಇವತ್ತು ಕೂಡ ಅವರು
ನಮ್ಮೊಂದಿಗೆ ಜಾಯ್ನ್ ಆಗ್ತಿದ್ದಾರೆ. ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಇಲ್ಲಿ ಏನ್ ಆಗ್ತಾ ಇದೆ, ಆಗಿದಾದ್ರೂ ಏನು, ಈ ತರದ ಮಣ್ಣು ಮಾತ್ರ ಇರೋದು ಯಾಕೆ ಅಂತೇಳಿ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ದಯವಿಟ್ಟು ಕ್ಷಮೆ ಇರ್ಲಿ, ನೀವು ಪಾಪ ಸ್ಕೂಲ್ ಕರ್ಕೊಂಡು ಹೋಗ್ತೀರಿ, ಒಂದ್ 2 ನಿಮಿಷ ಅಂತ ನಿಮ್ಗೆ ನಿಲ್ಸ್ಕೊಂಡೆ, ಕ್ಷಮೆ ಇರ್ಲಿ. ಸರ್ ಈಗ ಒಂದು ಡೌಟ್ ಬರ್ತಾ ಇರೋದು ನೋಡಿ, ಇಲ್ಲೆಲ್ಲವೂ ಕೂಡ ಹುಲ್ಲು ಬೆಳೆದಿದೆ, ಆ ಜಾಗದಲ್ಲಿ ಮಾತ್ರ ಹುಲ್ಲೇ ಬೆಳೆದಿಲ್ಲ, ಬರೀ ಮಣ್ಣಿದೆ, ಯಾಕೆ? ಅಲ್ಲಿ ಏನಾದ್ರು ಕೆಲಸ ಆಗಿತ್ತಾ? ಅದು ಮೊನ್ನೆ ಎಲ್ಲ ಲೈಟ್ ಎಲ್ಲ ಹಾಕೋ ಇಲ್ಲಿ ರೋಡಿಗೆಲ್ಲ ಉತ್ಸವ ಇತ್ತು, ದೇವಸ್ಥಾನದ್ದು ಉತ್ಸವ ಹೋಗ್ಬೇಕಾದ್ರೆ ಇಲ್ಲಿ ಎಲ್ಲ ಧರ್ಮಸ್ಥಳದಲ್ಲಿ ಈಗ ತಲೆಬುರುಡೆ ಶೋಧ ಕಾರ್ಯ ನಡೀತಾ ಇದೆ. ಹಿಂದೆ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪುತ್ತಾ ಅದು ಅನ್ನುವಂತಹ ಪ್ರಶ್ನೆ ಇದೆ. ಎಸ್ಐಟಿ ಈ ನಿಟ್ಟಿನಲ್ಲಿ ಈಗ ಯೋಚಿಸ್ತಾ ಇದೆ, ಯೋಜಿಸ್ತಾ ಇದೆ. ಏನಾಗ್ಬೋದು ಹಾಗಿದ್ರೆ? ಗುರುತಿಸಿರುವಂತಹ ಸ್ಥಳಗಳನ್ನ ಇವತ್ತಿಗೆ ಉತ್ಖನನ ಮಾಡಿ ಮುಗಿಸುತ್ತಾ, ಅಥವಾ ಮತ್ತೆ ಬೇರೆ ಸ್ಥಳಗಳನ್ನ ಗುರುತಿಸುತ್ತಾ, ಅಥವಾ ಗುರುತು ಮಾಡಿರುವಂತಹ ಜಾಗಗಳನ್ನ ಇವತ್ತೇ ಅಗೆದು ಈ ಉತ್ಖನನ ಪ್ರೊಸೀಜರ್ ಅನ್ನ ಮುಗಿಸುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಸಮಾಧಿ ಉತ್ಖನನಕ್ಕೆ ಇವತ್ತು ಮೇಜರ್ ಟ್ವಿಸ್ಟ್ ಸಿಗಬಹುದು. 13ನೇ ಪಾಯಿಂಟ್ ಇಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಬಂಗ್ಲೆ ಗುಡ್ಡದ ರಹಸ್ಯ ಬೆಳೆಸೋದಕ್ಕೆ ಎಸ್ಐಟಿ ಮುಂದಾಯ್ತಾ ಅಂತ ಈ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟ್ ಇದೆ, ನೋಡೋಣ. ಧರ್ಮಸ್ಥಳದ ಸುತ್ತಮುತ್ತಲೂ ಕೂಡ 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತೇಳಿ ದೂರುದಾರ ಕೊಟ್ಟಂತ ದೂರನ್ನ ಆಧರಿಸಿ 13 ಪಾಯಿಂಟ್ಗಳನ್ನ ಮಾಡಲಾಗಿತ್ತು. 13 ಪಾಯಿಂಟ್ಗಳ ಪೈಕಿ 12 ಪಾಯಿಂಟ್ಗಳಲ್ಲಿ ಈಗ ಉತ್ಖನನ ಕಾರ್ಯ ಮುಕ್ತಾಯಗೊಂಡಿದೆ. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ 13ನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ ಅನ್ನೋ ನಿರೀಕ್ಷೆ ಕೂಡ ಇದೆ. ನೋಡಿ, ಇಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ, ಸಾಮಾನ್ಯವಾಗಿ ಒಂದಷ್ಟು ಅನುಮಾನಗಳು ಕೂಡ ಹುಟ್ಟಿಕೊಳ್ತಾ ಇದೆ. ಈ ಜಾಗದಲ್ಲಿ ಬಹಳ ವರ್ಷಗಳ ಹಿಂದೆ ಪ್ರವಾಹ ಬಂದಿತ್ತು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಮತ್ತೊಂದು ಪ್ರಮುಖವಾಗಿ ಈಗ ಈ ಒಂದು ಜಾಗವನ್ನ ನಮ್ಮ ಕ್ಯಾಮರಾ ಪರ್ಸನ್ ಏನ್ ತೋರಿಸ್ತಾ ಇದ್ದಾರೆ ನೋಡಿ, ಆತ ತೋರಿಸಿರುವಂತ 12 ಪಾಯಿಂಟ್ಗಳು ಕೂಡ ಒಂದು ಅರಣ್ಯ ಪ್ರದೇಶ ಆಗಿರ್ಬೋದು, ಗುಡ್ಡಗಾಡುಗಳಾಗಿರ್ಬೋದು, ಅಲ್ಲಿ ದಟ್ಟವಾಗಿ ಪೊದೆ ಬೆಳೆದುಕೊಂಡಿರುವಂತದನ್ನ ಗಮನಿಸಿದ್ವಿ. ಆದ್ರೆ ಇಲ್ಲಿ ಈ ರೀತಿಯಾಗಿ ಕೇವಲ ಮಣ್ಣು ಮಾತ್ರ ಕಾಣಿಸ್ತಾ ಇರೋದು. ಸ್ಥಳೀಯ ಮಟ್ಟದಲ್ಲಿ ಬೇರೆಯದೇ ರೀತಿಯಾದಂತ ಚರ್ಚೆಗಳಾಗ್ತಾ ಇದೆ. ಸುತ್ತಲೂ ಹುಲ್ಲು ಬೆಳೆದಿದೆ, ಆದ್ರೆ ಈ ಒಂದು 13ನೇ ಪಾಯಿಂಟ್ ಅನ್ನ ಏನ್ ಮಾಡಿದ್ದಾರೆ, ಆ ಪಾಯಿಂಟ್ ಅಲ್ಲಿ ಮಾತ್ರ ಹುಲ್ಲು ಬೆಳೆದಿಲ್ಲ. ಇಲ್ಲಿ ಮಣ್ಣಿನ ರಾಶಿ ಹಾಕಿರೋದು ನಾವಿಲ್ಲಿ ಒಂದು ವೈಟ್ ಸ್ಯಾಂಡ್ ತರ ಏನ್ ಕಾಣಿಸ್ತಾ ಇದೆಯಲ್ಲ, ಅದು ಕೂಡ ನಾವಿಲ್ಲಿ ನೋಡಬಹುದು. ಈಗ ಇಲ್ಲಿ ಹುಲ್ಲು ಬೆಳೆಯುವಂತ ನೋಡಿ, ಈಗ ಇಲ್ಲಿ ನಾವು ನೋಡ್ತಾ ಇದೀವಿ, ಈಗ ಹುಲ್ಲು ಬೆಳೆಯುವಂತ ಕೆಲಸಗಳು ಆಗ್ತಾ ಇದೆ. ಹಾಗಾಗಿ ಇದೆಲ್ಲದರ ಬಗ್ಗೆ ಪ್ರತಿನಿತ್ಯ ಕೂಡ ಇದರ ಜಾಗದ ಮುಂಭಾಗದಲ್ಲೇ ಇರುವಂತ ಸ್ಥಳೀಯ ನಿವಾಸಿಯನ್ನ ನಾನು ಮೊನ್ನೆ ಕೂಡ ಮಾತಾಡ್ಸಿದೆ. ಇವತ್ತು ಕೂಡ ಅವರು ನಮ್ಮೊಂದಿಗೆ ಜಾಯ್ನ್ ಆಗ್ತಿದ್ದಾರೆ. ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಇಲ್ಲಿ ಏನ್ ಆಗ್ತಾ ಇದೆ, ಆಗಿದಾದ್ರೂ ಏನು, ಈ ತರದ ಮಣ್ಣು ಮಾತ್ರ ಇರೋದು ಯಾಕೆ ಅಂತೇಳಿ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ದಯವಿಟ್ಟು ಕ್ಷಮೆ ಇರ್ಲಿ, ನೀವು ಪಾಪ ಸ್ಕೂಲ್ ಕರ್ಕೊಂಡು ಹೋಗ್ತೀರಿ, ಒಂದ್ 2 ನಿಮಿಷ ಅಂತ ನಿಮ್ಗೆ ನಿಲ್ಸ್ಕೊಂಡೆ, ಕ್ಷಮೆ ಇರ್ಲಿ. ಸರ್ ಈಗ ಒಂದು ಡೌಟ್ ಬರ್ತಾ ಇರೋದು ನೋಡಿ, ಇಲ್ಲೆಲ್ಲವೂ ಕೂಡ ಹುಲ್ಲು ಬೆಳೆದಿದೆ, ಆ ಜಾಗದಲ್ಲಿ ಮಾತ್ರ ಹುಲ್ಲೇ ಬೆಳೆದಿಲ್ಲ, ಬರೀ ಮಣ್ಣಿದೆ, ಯಾಕೆ? ಅಲ್ಲಿ ಏನಾದ್ರು ಕೆಲಸ ಆಗಿತ್ತಾ? ಅದು ಮೊನ್ನೆ ಎಲ್ಲ ಲೈಟ್ ಎಲ್ಲ ಹಾಕೋ ಇಲ್ಲಿ ರೋಡಿಗೆಲ್ಲ ಉತ್ಸವ ಇತ್ತು, ದೇವಸ್ಥಾನದ್ದು ಉತ್ಸವ ಹೋಗ್ಬೇಕಾದ್ರೆ ಇಲ್ಲಿ ಎಲ್ಲ ಧರ್ಮಸ್ಥಳದಲ್ಲಿ ಈಗ ತಲೆಬುರುಡೆ ಶೋಧ ಕಾರ್ಯ ನಡೀತಾ ಇದೆ. ಹಿಂದೆ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪುತ್ತಾ ಅದು ಅನ್ನುವಂತಹ ಪ್ರಶ್ನೆ ಇದೆ. ಎಸ್ಐಟಿ ಈ ನಿಟ್ಟಿನಲ್ಲಿ ಈಗ ಯೋಚಿಸ್ತಾ ಇದೆ, ಯೋಜಿಸ್ತಾ ಇದೆ. ಏನಾಗ್ಬೋದು ಹಾಗಿದ್ರೆ? ಗುರುತಿಸಿರುವಂತಹ ಸ್ಥಳಗಳನ್ನ ಇವತ್ತಿಗೆ ಉತ್ಖನನ ಮಾಡಿ ಮುಗಿಸುತ್ತಾ, ಅಥವಾ ಮತ್ತೆ ಬೇರೆ ಸ್ಥಳಗಳನ್ನ ಗುರುತಿಸುತ್ತಾ, ಅಥವಾ ಗುರುತು ಮಾಡಿರುವಂತಹ ಜಾಗಗಳನ್ನ ಇವತ್ತೇ ಅಗೆದು ಈ ಉತ್ಖನನ ಪ್ರೊಸೀಜರ್ ಅನ್ನ ಮುಗಿಸುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಸಮಾಧಿ ಉತ್ಖನನಕ್ಕೆ ಇವತ್ತು ಮೇಜರ್ ಟ್ವಿಸ್ಟ್ ಸಿಗಬಹುದು. 13ನೇ ಪಾಯಿಂಟ್ ಇಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಬಂಗ್ಲೆ ಗುಡ್ಡದ ರಹಸ್ಯ ಬೆಳೆಸೋದಕ್ಕೆ ಎಸ್ಐಟಿ ಮುಂದಾಯ್ತಾ ಅಂತ ಈ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟ್ ಇದೆ, ನೋಡೋಣ. ಧರ್ಮಸ್ಥಳದ ಸುತ್ತಮುತ್ತಲೂ ಕೂಡ 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತೇಳಿ ದೂರುದಾರ ಕೊಟ್ಟಂತ ದೂರನ್ನ ಆಧರಿಸಿ 13 ಪಾಯಿಂಟ್ಗಳನ್ನ ಮಾಡಲಾಗಿತ್ತು. 13 ಪಾಯಿಂಟ್ಗಳ ಪೈಕಿ 12 ಪಾಯಿಂಟ್ಗಳಲ್ಲಿ ಈಗ ಉತ್ಖನನ ಕಾರ್ಯ ಮುಕ್ತಾಯಗೊಂಡಿದೆ. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ 13ನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ ಅನ್ನೋ ನಿರೀಕ್ಷೆ ಕೂಡ ಇದೆ. ನೋಡಿ, ಇಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ, ಸಾಮಾನ್ಯವಾಗಿ ಒಂದಷ್ಟು ಅನುಮಾನಗಳು ಕೂಡ ಹುಟ್ಟಿಕೊಳ್ತಾ ಇದೆ. ಈ ಜಾಗದಲ್ಲಿ ಬಹಳ ವರ್ಷಗಳ ಹಿಂದೆ ಪ್ರವಾಹ ಬಂದಿತ್ತು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಮತ್ತೊಂದು ಪ್ರಮುಖವಾಗಿ ಈಗ ಈ ಒಂದು ಜಾಗವನ್ನ ನಮ್ಮ ಕ್ಯಾಮರಾ ಪರ್ಸನ್ ಏನ್ ತೋರಿಸ್ತಾ ಇದ್ದಾರೆ ನೋಡಿ, ಆತ ತೋರಿಸಿರುವಂತ 12 ಪಾಯಿಂಟ್ಗಳು ಕೂಡ ಒಂದು ಅರಣ್ಯ ಪ್ರದೇಶ ಆಗಿರ್ಬೋದು, ಗುಡ್ಡಗಾಡುಗಳಾಗಿರ್ಬೋದು, ಅಲ್ಲಿ ದಟ್ಟವಾಗಿ ಪೊದೆ ಬೆಳೆದುಕೊಂಡಿರುವಂತದನ್ನ ಗಮನಿಸಿದ್ವಿ. ಆದ್ರೆ ಇಲ್ಲಿ ಈ ರೀತಿಯಾಗಿ ಕೇವಲ ಮಣ್ಣು ಮಾತ್ರ ಕಾಣಿಸ್ತಾ ಇರೋದು. ಸ್ಥಳೀಯ ಮಟ್ಟದಲ್ಲಿ ಬೇರೆಯದೇ ರೀತಿಯಾದಂತ
ಚರ್ಚೆಗಳಾಗ್ತಾ ಇದೆ. ಸುತ್ತಲೂ ಹುಲ್ಲು ಬೆಳೆದಿದೆ, ಆದ್ರೆ ಈ ಒಂದು 13ನೇ ಪಾಯಿಂಟ್ ಅನ್ನ ಏನ್ ಮಾಡಿದ್ದಾರೆ, ಆ ಪಾಯಿಂಟ್ ಅಲ್ಲಿ ಮಾತ್ರ ಹುಲ್ಲು ಬೆಳೆದಿಲ್ಲ. ಇಲ್ಲಿ ಮಣ್ಣಿನ ರಾಶಿ ಹಾಕಿರೋದು ನಾವಿಲ್ಲಿ ಒಂದು ವೈಟ್ ಸ್ಯಾಂಡ್ ತರ ಏನ್ ಕಾಣಿಸ್ತಾ ಇದೆಯಲ್ಲ, ಅದು ಕೂಡ ನಾವಿಲ್ಲಿ ನೋಡ್ಬೋದು. ಈಗ ಇಲ್ಲಿ ಹುಲ್ಲು ಬೆಳೆಯುವಂತ ನೋಡಿ, ಈಗ ಇಲ್ಲಿ ನಾವು ನೋಡ್ತಾ ಇದೀವಿ, ಈಗ ಹುಲ್ಲು ಬೆಳೆಯುವಂತ ಕೆಲಸಗಳು ಆಗ್ತಾ ಇದೆ. ಹಾಗಾಗಿ ಇದೆಲ್ಲದರ ಬಗ್ಗೆ ಪ್ರತಿನಿತ್ಯ ಕೂಡ ಇದರ